ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಕ್ಷಿತಾ ಅಂತ ಹೇಳ್ತಾ ಇವತ್ತು ಒಂದು ವ್ಲಾಗ್ನ ಫಸ್ಟ್ ಒಂದು ಲೆಂತಿ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ ಆ್ಯಸ್ ಯು ಸಿ ಇನ್ ದ ಟೈಟಲ್. ಸೊ ನಾವಿವತ್ತು 5 ಸ್ಟಾರ್ ಅಂಬೂರ್ ಬಿರಿಯಾನಿಗೆ ನಂಗೆ ತುಂಬ ದಿವಸ ಕ್ರೇವಿಂಗ್ಸ್ ಆಗಿತ್ತು. ಒಂದು ಟೈಮ್ ನಮ್ಮ ಹಸ್ಬೆಂಡ್ ಮನೆಗೆ ತಗೊಬಂದಿದ್ರು ಬರ್ತಾ, ಅದು ತಿಂದಿದ್ದೆ ಲಾಂಗ್ ಬ್ಯಾಕ್. ಸೊ ಅಲ್ಲೇ ಹೋಗಿ ತಿನ್ನಬೇಕು ಅಂತ ಆಸೆ ಆಗಿತ್ತು. ಎನಿಹೌ ಸಂಡೇ ಆಗಿತ್ತು ಆ್ಯಂಡ್ ನಮ್ಮದು ಮಾಲ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಹೋಗಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿಕೊಂಡು ಫಿಶ್ ಕಬಾಬು, ಚಿಕನ್ ಕಬಾಬು, ಕಲ್ಕಿ ಎಲ್ಲನೂ ತಿನ್ಕೊಂಡು ಮಸ್ತಾಗಿ ಮಜಾ ಮಾಡ್ಕೊಂಡು ಬಂದ್ವಿ. ಎಲ್ಲೋದ್ರೂ ನಮ್ಮ ಹಸ್ಬೆಂಡ್ ಫೋನ್ ಕಾಲ್ಸ್ ಅಂತೂ ಕಮ್ಮಿನೇ ಆಗೋಲ್ಲ. ಬಿಕಾಸ್ ಈಸ್ ಅ ಸೆಲ್ಫ್ ಎಂಪ್ಲಾಯ್ಡ್ ಆ್ಯಸ್ ಬಿಸ್ನೆಸ್ ಮ್ಯಾನ್. ಅದರಲ್ಲೂ ರಿಯಲ್ ಎಸ್ಟೇಟ್ ಫೀಲ್ಡ್ ಅಂತ ಅಂದರೆ ಗೊತ್ತೇ ಇರುತ್ತಲ್ವ, ಆಲ್ಮೋಸ್ಟ್ ಎವ್ರಿ ಟೈಮ್ ಕಾಲಲ್ಲೇ ಇರ್ತಾರೆ. ಅವ್ರಿಗೆ ತಿನ್ನಬೇಕಾದ್ರೂ ಏನು ಮಾಡಬೇಕಾದ್ರೂ ಕಾಲಲ್ಲೇ ಇರ್ತಾರೆ. ಆ್ಯಂಡ್ ಟೇಸ್ಟ್ ವಾಸ್ ಸೋ ಗುಡ್. ನಂಗೆ ಪರ್ಸ್ನಲಿ ಆ ಒಂದು ಬಿರಿಯಾನಿ ಏನಿದೆ ನಂಗೆ ಲೈಕ್ ಆಗೋಲ್ಲ, ಬಟ್ ಅದೇನೋ ಗೊತ್ತಿಲ್ಲ, ಅಲ್ಲಿ ಬಿರಿಯಾನಿ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಹಾಗೆ ಮಧ್ಯಾಹ್ನದ ಲಂಚ್ ಮುಗಿಸ್ಕೊಂಡು ನಾವು ಮಾಲ್ ಆಫ್ ಏಷ್ಯಾಗೆ ಹೋಗಿದ್ವಿ. ನನ್ನ ಮಗ ಕೇಳ್ತಾನೆ ಇದ್ದ ನನಗೆ ಮಾಡೋಕೆ ಕರ್ಕೊಂಡು ಹೋಗಿ ಮಮ್ಮಿ ಪಪ್ಪ ಅಂತ. ಸೊ ಓಕೆ, ಫಾರ್ ಅ ಚೇಂಜ್ ಕರ್ಕೊಂಡು ಹೋಗೋಣ ಅಂಥೇಳಿ ನಾವು ತುಂಬ ಲಿಮಿಟೆಡಾಗೆ ಅವನಿಗೆ ಅದೆಲ್ಲ ಏನಿದೆ ಅದನ್ನು ಮಾಡಿಸ್ತೀವಿ. ಬಿಕಾಸ್ ಇದೆಲ್ಲ ಹೆಂಗೆ ಅಂತಂದರೆ ಲೈಕ್ ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ಗುಡ್ ಇದ್ರ ಮೇಲೆಲ್ಲ, ಜಸ್ಟ್ ಬಟ್ ಅವ್ನು ಖುಷಿ ಇಂಪಾರ್ಟೆಂಟು. ಹಾಗಂತ ಅವ್ನು ಎವ್ರಿ ವೀಕ್ ಕೇಳ್ತಾನೆ. ಎವ್ರಿ ವೀಕು ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ದಟ್ ಈಸ್ ಡೆಡ್ ಇನ್ವೆಸ್ಟ್ಮೆಂಟ್ ಅಲ್ವಾ. ಮನೆಯಲ್ಲೇ ಪ್ರತಿಯೊಂದು ಇದೆ ಅವನಿಗೆ. 2 ಥರ 3 ಥರ ಸೈಕಲ್ ಇದೆ, ಒಂದು ಜೀಪ್ ಇದೆ, ಎಲ್ಲನೂ ಇದೆ. ಅದನ್ನೇ ಮೂಲೆಗೆ ಬಿಸಾಕಿದ್ದಾನೆ. ಬಟ್ ಸ್ಟಿಲ್ ಹಿ ಕ್ರೇವ್ಸ್ ಫಾರ್ ಸಮಥಿಂಗ್ ಔಟ್ಸೈಡ್ ಈ ಥರ ಒಂದು ಗೇಮ್ಸ್ಗೆ. ಬಟ್ ಎವ್ರಿ ವೀಕ್ ಹಿ ಕೀಪ್ ಆನ್ ಆಸ್ಕಿಂಗ್. ಬಟ್ ನಾವು ಅದನ್ನು ಲೈಕ್ ಈಗಲಿಂದನೇ ಒಂದು ಲಿಮಿಟೇಷನಲ್ಲಿ ಅವನಿಗೆ ನಾವು ಕಳಿಸ್ತಾ ಇದ್ದೀವಿ ಬುದ್ಧಿನ. ಸೊ ಅದಕ್ಕೆ ಈ ಸಂಡೇ ಪ್ಲ್ಯಾನ್ ಮಾಡಿ ಹೋಗ್ಬಿಟ್ಟು ಬಂದ್ವಿ. ಸೊ ಇದು ಆಗಲೇ ಹೇಳಿದಾಗೆ ಇದು ನಂದು ಫಸ್ಟ್ ಲೆಂತಿ ವಿಡಿಯೋ ಆಗಿರುತ್ತೆ. ಐ ನೀಡ್ ಯೋರ್ ಸಪೋರ್ಟ್. ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಪೂರ್ತಿ ನೋಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ. ಸೊ ನಾನು ಹೋಗ್ತಾ ಎಲ್ಲ ಪ್ರತಿಯೊಂದು ವಿಷಯನೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಂದು ಫಸ್ಟ್ ವೀಡಿಯೋ ಆಗಿರುತ್ತೆ, ಲೆಂತಿ ವೀಡಿಯೋ. ನನಗೆ ಗೊತ್ತಿಲ್ಲ ನಾನು ಏನು ಮಾತಾಡ್ತಾ ಇದ್ದೀನಿ, ಏನು ಪೋಸ್ಟ್ ಮಾಡ್ತಾಯಿದ್ದೀನಿ ಅಂತ. ಬಟ್ ಐ ಆಮ್ ಸೋ ಕ್ಯೂರಿಯಸ್ ಟು ಪೋಸ್ಟ್ ದಿಸ್ ವೀಡಿಯೋ. ಆ್ಯಂಡ್ ಖುಷಿಯಾಗುತ್ತೆ ಮಕ್ಳು ಈ ಥರ ಎಂಜಾಯ್ ಮಾಡೋದು ನೋಡ್ತಾ. ಆ್ಯಂಡ್ ನಾನು ಇತ್ತೀಚೆಗೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ, ಮನೆ ಶಾಪು ಅಂತೆಲ್ಲ ಅಂದ್ಕೊಂಡು. ಸೊ ಏನು ಶಾಪಪ್ಪ, ಏನಪ್ಪ, ಯಾರು ಇವರು ಸಡನ್ನಾಗಿ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ಬೋದು. ನಾನು ಪ್ರತಿಯೊಂದು ಅಪ್ಡೇಟ್ಸ್ ನನ್ನ ಬಗ್ಗೆ ನಿಮಗೆ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟೀಸ್ ಇದ್ದರೆ, ಆ್ಯಂಡ್ ಮೋರ್ ಅಪ್ಕಮಿಂಗ್ ವ್ಲಾಗ್ಸ್ ಕೂಡ ಅಷ್ಟೇ ಇನ್ಫಾರ್ಮೇಟಿವ್ ಆಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಗೊತ್ತಲ್ವ ಏನು ಮಾಡಬೇಕು ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ವೀಡಿಯೋನ ಎಂಡ್ ತನಕ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಆ್ಯಂಡ್ ಲೈಕ್ ಕಮೆಂಟ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಸೊ ಮಾಲ್ ಆಫ್ ಏಷ್ಯಾನಲ್ಲಿ ಎಷ್ಟು ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿದರು ಅಂತಂದರೆ ಸ್ವರ್ಗ ಗುರು. ಅಷ್ಟು ಚೆನ್ನಾಗಿತ್ತು. ಔಟ್ಸೈಡ್ ಅಂತೂ ಪಾಪ ಮೈಂಡ್ ಬ್ಲೋಯಿಂಗ್. ನಮ್ಗೆ ಹೆಂಗೆ ಆಗ್ಬಿಟ್ಟಿತ್ತು ಅಂತ ಅಂದರೆ, ಯಾವುದೋ ನಮ್ಮದು ಬ್ಯಾಂಗ್ಳೂರು ಬಿಟ್ಟು ನಾನು ಬೇರೆ ಯಾವುದೋ ಅದರ್ ಕಂಟ್ರಿಗೆ ಹೋಗೋ ಥರ ಫೀಲ್ ಆಗೋಯಿತು. ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಸೀರಿಯಸ್ಲಿ ತುಂಬ ಸ್ಟ್ರೆಸ್ಡ್ ಔಟ್ ಆಗಿಬಿಟ್ಟಿತ್ತು ಮೈಂಡು. ಬಟ್ ಈ ಸಂಡೇ ಸಖತ್ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೂಪರಾಗಿ ಲಂಚ್ ಮಾಡಿ, ಸೊ ಡ್ಯಾನ್ಸಿಂಗ್ ವಾಟರ್ ಫೌಂಟೇನ್ ಸಖತ್ತಾಗಿತ್ತು ಸೀರಿಯಸ್ಲಿ. ಯಾರೆಲ್ಲ ಇಲ್ಲಿ ನಿಯರ್ ಬೈ ಯಲಹಂಕ, ವಿದ್ಯಾರಣ್ಯಪುರ, ಸಾಕಾನಗರ್, ಕೊಡಿಗೆಹಳ್ಳಿ, ಅಮೃತಹಳ್ಳಿ ಈ ಸೈಡ್ ಇದ್ದೀರಾ, ಪ್ಲೀಸ್ ಮಸ್ಟ್ ವಿಸಿಟ್ ಮಾಲ್ ಆಫ್ ಏಷ್ಯಾ ಅಂತ ಹೇಳ್ತೀನಿ. ಪ್ರತಿಯೊಂದು ಮಾಲಲ್ಲೂ ಇದೇ ರೀತಿ ಡೆಕೋರೇಷನ್ ಮಾಡಿರ್ತಾರೆ, ಬಟ್ ಇಲ್ಲಂತೂ ಸ್ವರ್ಗ. ಆ್ಯಂಡ್ ಹಾಗೆ ಪಿಕ್ಚರ್ಸ್ನ ಪೋಸ್ಟ್ ಮಾಡಿದ್ದೀನಿ. ಸೊ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಗೊತ್ತಲ್ವಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ಪೂರ್ತಿ ನೋಡಿ. ಐ ನೀಡ್ ಆಲ್ ಯೋರ್ ಸಪೋರ್ಟ್.